ನಮಸ್ಕಾರ ಸ್ನೇಹಿತರೆ, ರಮೇಶ್ ಉರ್ವಿನವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಏನು ಈ ಲ್ಯಾಂಡ್ ಸರ್ವೇರ್ ಹುದ್ದೆಗೆ ಅಧಿಸೂಚನೆಯನ್ನಾಗಿದೆ. ಅಲ್ಲಿ ಅಲ್ಲಿ ಎರಡು ಪೇಪರ್ ಬರ್ತೈತೆ. ಒಂದು ಪೇಪರ್ 1, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ 2 ಅಂತೇಳಿ ಏನು ಬರುತ್ತೆ. ಅದರಲ್ಲಿರ್ತಕ್ಕಂತಹ ಏನು ಪೇಪರ್ 2ನಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾರೆ, 70% ಮ್ಯಾಥ್ಸ್ ಇದೆ, 20% ಫಿಸಿಕ್ಸ್ ಇದೆ, ಇನ್ನು 10% ಏನು ಜಿಯೋಗ್ರಫಿ ಸಿಲೆಬಸ್ ಇದೆ. 70% ಅಂತಂದರೆ ಜಾಸ್ತಿ ವೇಟೇಜ್ ಇರೋದು ಮ್ಯಾಥ್ಸು ಸಿಲೆಬಸ್ಗೆ. ಮ್ಯಾಥ್ಸ್ 70 ಅಂದರೆ ಒಂದು 100ಕ್ಕೆ 200 ಅಂಕ ಇದೆ. ಅಂದರೆ 100ಕ್ಕೆ ಒಂದು 70 ಕ್ವಶನ್ಸ್ ಎಲ್ಲ ಮ್ಯಾಥ್ಸಿಂದ ಬರ್ತಾವಂತ ನಾವು ಹೇಳ್ಬೋದು. ಉಳ್ಕಿದ್ದು ಇನ್ನು 20 ಮಾರ್ಕ್ಸ್ ಫಿಸಿಕ್ಸ್ ಮತ್ತು ಇನ್ನೊಂದು 10 ಮಾರ್ಕ್ಸ್ ಜಿಯೋಗ್ರಫಿ ಬರ್ಬೋದು ಅಂತ ನಾವು ಊಹೆ ಮಾಡ್ಬೋದು. ಸೊ ಗೆಳೆಯರೇ, ನಾವು ಇವತ್ತು ಏನಂತಂದ್ರೆ ಈ ಸ್ಪೆಸಿಫಿಕ್ ಪೇಪರ್ 2 ಒಳಗಿರ್ತಕ್ಕಂತಹ ಇದೇನು ಮ್ಯಾಥ್ಸ್ ಸಿಲೆಬಸ್ ಐತಿಲ್ಲ, ಮ್ಯಾಥ್ಸ್ ಸಿಲೆಬಸ್ದಾಗ ಅರಿಥ್ಮೆಟಿಕ್ ಮತ್ತು ಜಾಮಿಟ್ರಿ ಮತ್ತೇನು ಇದನ್ನು ಕೊಟ್ಟಿದ್ದಾರಲ್ಲ, ಇನ್ನು ಎಲ್ಲ ಟೋಟಲ್ ಸಿಲೆಬಸ್ ಕೊಟ್ಟಿದ್ದಾರೆ. ಆ ಸಿಲೆಬಸ್ ಪ್ರಕಾರ ನಾವು ಸ್ಟಡಿ ಮಾಡಿ ಅದನ್ನು ನಾವು ಬೇಸಿಕ್ಕಾಗಿ ನಾವು ಎಲ್ಲ ತಿಳ್ಕೊಂಡು ಪ್ರಾಬ್ಲಮ್ಸ್ ಬಿಡಿಸಿದ್ರೆ ನಾವು ಈ ಎಕ್ಸಾಮ್ದಲ್ಲಿ ಯಶಸ್ವಿ ಆಗಬಹುದು ಅಂತೇಳಿ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾಗತ್ತಂದ್ರೆ ಈಗ ಫಸ್ಟ್ ನಾವು ಈಗ ನಾ ಏನು ಹೇಳಕ್ಕೆ ಕೊಟ್ಟಿನಿ ಅಂತಂದ್ರೆ, ಈ ಜಾಮೆಟ್ರಿದನ್ನು ನಾ ಏನೇನು ಮಾಡೀನಂದ್ರೆ 6 to 10th NCERT ಬುಕ್ಗಳನ್ನು ರೆಫರ್ ಮಾಡಿ ನಾನೇ ನೋಟ್ಸ್ ಮಾಡಿಕೊಂಡು ಮತ್ತು ಅದನ್ನು ನಾನು ಚೆಂದಾಗಿ ಏನೋ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಕೊಟ್ಟಿದ್ದೀನಿ. ಸೊ ನೀವು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಫಂಡಮೆಂಟಲ್ ಏನೇನು ಬೇಸಿಕ್ ಕಾನ್ಸೆಪ್ಟ್ಸ್ ಇದಾವಲ್ಲ, ಫಸ್ಟ್ ನಾವು ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಏನಾಗತ್ತಂದ್ರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಬಿಡ್ಸೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಬಹಳ ಹೆಚ್ಚು ನಾವೇನು ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ಆಮೇಲೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ತಿಳ್ಕೊರಿ, ಆಟೋಮೆಟಿಕಾಗಿ ನೀವು ಏನು ಮಾಡ್ತಿರುತ್ತಂದ್ರೆ ಕ್ವಶನ್ಸನ್ನು ಬಿಡಿಸ್ತೀರಿ. ಸೊ ಒಂದೊಂದಾಗಿ ಏನು ಮಾಡೋದಂದ್ರೆ, ಫಸ್ಟ್ ಸಿಲೆಬಸ್ದಾಗ ಅರಿಥ್ಮೆಟಿಕ್ ಐತಿ, ಬಟ್ ಅರಿಥ್ಮೆಟಿಕ್ ಬೇಡ, ಜಾಮೆಟ್ರಿನ ನಾನು ಸೆಲೆಕ್ಟ್ ಮಾಡ್ಕೊಂಡೀನಿ. ಫಸ್ಟ್ ಜಾಮೆಟ್ರಿ ಹೇಳಿ ಆನಂತರ ಉಳ್ಕಿದ ಸಿಲೆಬಸ್ಸನ್ನೆಲ್ಲ ಕವರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಫಸ್ಟ್ ಜಾಮೆಟ್ರಿ ಬಗ್ಗೆ ನಾನು ಹೇಳ್ತಾ ಅಂದರೆ ಈ ಜಾಮೆಟ್ರಿ ಒಳಗೆ ಏನೈತಪ್ಪ ಅಂದ್ರೆ, ಫಸ್ಟ್ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರ್ತೈತೆ. ಅದ್ರೊಳಗೆ ನೀವು ನೋಡಿರ್ಬೋದು ಎಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂತೇಳಿ ಫಸ್ಟ್ ಸಿಲೆಬಸ್ ಕಾಪಿ ಒಳಗೆ ಅದು ಫಸ್ಟ್ ಏನು ಚಾಪ್ಟರ್ ಐತಿ. ಆ ಎಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂದ್ರೆ ಏನೇನು, ಅದ್ರೊಳಗೆ ಏನೇನು ಬೇಸಿಕ್ ಟರ್ಮ್ಸ್ ಬರ್ತಾವ ಮತ್ತು ಹಂಗಂದ್ರೆ ಏನು ಅಂತೇಳಿ ಡಿಟೇಲಾಗಿ ನಾವು ಏನು ಮಾಡಬೇಕು, ಬೇಸಿಕ್ಸ್ ಟರ್ಮ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಂಡಿವಪ್ಪ ಅಂತಂದ್ರೆ ನೆಕ್ಸ್ಟ್ ನಮಗೆ ಏನಾಗತ್ತಂದ್ರೆ ಭಾಳ ಈಸಿಯಾಗಿ ಅರ್ಥ ಆಗತ್ತೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ, ಫಸ್ಟ್ ನಾವು ಬೇಸಿಕ್ ಒಂದೊಂದಾಗಿ ಟರ್ಮ್ಸ್ಗಳನ್ನ ಅರ್ಥ ಮಾಡ್ಕೊತ ಹೋಗೋಣ. ನಂತರ ಏನಾಗತ್ತೆ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಬಿಡಿಸೋತ್ನಾಗ ನಿಮ್ಗೆ ಭಾಳ ಈಸಿಯಾಗಿ ಅದು ಅರ್ಥ ಆಗತ್ತೆ. ಫಸ್ಟ್ ಏನಪ್ಪ ಅಂತಂದ್ರೆ, ಜಾಮಿಟ್ರಿ ಒಳಗೆ ಇದು ಪ್ಲೇನ್ ಜಾಮಿಟ್ರಿ ಅಂತ ಹೇಳಿ ಬರುತ್ತೆ. ಆ ಪ್ಲೇನ್ ಜಾಮಿಟ್ರಿ ಒಳಗೆ ಇವೆಲ್ಲ ಏನು ಬರ್ತಾವತ್ತಂದ್ರೆ ನಾ ಹೇಳೋಟ್ಟಿರ್ತಕ್ಕಂಥ ಇದೇನು ಸಿಲೆಬಸ್ ಐತಲ್ಲ ಅದೆಲ್ಲ ಬರುತ್ತೆ. ಆ ಪ್ಲೇನ್ ಜಾಮಿಟ್ರಿ ಒಳಗೆ ಫಸ್ಟ್ ಚಾಪ್ಟರ್ ನಾವು ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ ಯಾವುದಂತಂದ್ರೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಈ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಜಾಮೆಟ್ರಿಗೆ ಭಾಳ ಫಂಡಮೆಂಟಲ್ ಆಗಿ ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಏನಾಗತ್ತಂದ್ರೆ ಜಾಮೆಟ್ರಿ ಒಳಗೆ ನಾವು ಮುಂದುವರಿಯೋಕೆ ಸಾಧ್ಯ ಐತಿ. ಸೊ ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ, ಈ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಚಾಪ್ಟರನ್ನು ನಾ ಏನೇನು ಮಾಡಿ ಅಂತಂದ್ರೆ 6 to 10th ಇದು 6ದಾಗ ಒಂದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತ ಚಾಪ್ಟರ್ ಬರ್ತೈತಿ, 7th ಬರ್ತೈತಿ, ಲಾಸ್ಟ್ 9th ಒಂದು ಚಾಪ್ಟರ್ ಬರ್ತೈತೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತೇಳಿ. ಅವನ್ನೆಲ್ಲ ಸ್ಟಡಿ ಮಾಡಿ ನಾ ಎಲ್ಲ ನೋಟ್ಸ್ ರೆಡಿ ಮಾಡಿಕೊಂಡು ಇದು ನಿಮ್ಗೆ ಒಂದೊಂದಾಗಿ ಪಾಯಿಂಟ್ಸನ್ನು ನಾ ಹೇಳ್ಕೊತ ಹೊಂಟೀನಿ. ಆದರೆ ನಾನು ಅರ್ಥ ಮಾಡ್ಕೊಂಡಿನಿ. ನಾನು ಏನಂತಂದ್ರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋದ್ರಿಂದ ನಾನು ಅರ್ಥ ಮಾಡಿಕೊಂಡು ನನಗೆ ಅರ್ಥ ಆದಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಪಾಯಿಂಟ್ಸ್ ವೈಸ್ ಹೇಳ್ಕೊತ ಹೋಗ್ತೀನಿ. ಸೊ ನೀವು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ನಾನು ಹೇಳ್ತೀನಿ. ಈ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ದಾಗ ಏನಂದ್ರೆ, ಫಸ್ಟ್ ಬೇಸಿಕ್ ಈ ಜಾಮೆಟ್ರಿ ಎಲ್ಲಿಂದ ಸ್ಟಾರ್ಟ್ ಆಕೈತಪ್ಪ ಅಂತಂದ್ರೆ, ಬೇಸಿಕ್ ಆಗಿ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಕೈತ್ರಿ. ಏನಪ್ಪಾ ಅಂತಂದ್ರೆ, ಈಗ ನೋಡ್ರಿ ಪಾಯಿಂಟ್ ಅಂದ್ರೆ ಇದೊಂದು ಪಾಯಿಂಟ್ ಇದೆ. ನಾ ಇಲ್ಲಿ ಒಂದು ಈ ಬೋರ್ಡ್ ಮ್ಯಾಗ ಒಂದು ಈ ತರ ಒಂದು ಸಣ್ಣ ಟಿಕ್ಕಿ ಇಟ್ಟೆ ಅಂದ್ರೆ ಅದಕ್ಕೆ ಒಂದು ಪಾಯಿಂಟ್ ಅಂತ ಕರೀತಾರೆ. ಪಾಯಿಂಟ್ ಅಂದ್ರೆ ನಿಮ್ಗೆ ಅರ್ಥ ಏನಂದ್ರ, ಪಾಯಿಂಟ್ ಅಂದ್ರ ಎಷ್ಟು ಸಣ್ಣದಂದ್ರ ಆ ಪಾಯಿಂಟ್ ಡೆಫಿನಿಷನ್ ಏನು ಹೇಳ್ತೈತೆ ಅಂದ್ರೆ, ಯಾವುದಕ್ಕೂ
ಉದ್ದಿಲ್ಲ, ಅಗಲಿಲ್ಲ, ಎತ್ತರ ಇಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಪಾಯಿಂಟ್ ಅಂತ ಹೇಳ್ತಾರ. ಅಂದ್ರ ಪಾಯಿಂಟ್ ಈಸ್ ಎ ಪ್ರಿಸೈಸ್ ಲೊಕೇಶನ್ ವಿಚ್ ಹ್ಯಾಸ್ ನೋ ಲೆಂತ್ ಆರ್ ಬ್ರೆಡ್ತ್ ಆರ್ ಹೈಟ್. ಅಂದ್ರೆ ಯಾವ್ದಕ್ಕೂ ಅಂದ್ರ ಪಾಯಿಂಟ್ ಅನ್ನೋದು ಏನಂದ್ರೆ ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಂದ್ರೆ ಒಂದು ಪ್ರಿಸೈಸ್ ನಿರ್ದಿಷ್ಟವಾದಂತಹ ಒಂದು ಜಾಗನ ಅದು ಸೂಚಿಸ್ತೈತಿ. ನಾ ಅಕಸ್ಮಾತ್ ಈಗ ನಾನು ನೋಡ್ರಿ ಇಲ್ಲೊಂದು ಟಿಕ್ಕಿ ಇಡ್ತೀನಿ ಹಿಂಗ, ಈ ಟಿಕ್ಕಿ ಇಟ್ಟೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಅದ ಪಾಯಿಂಟ್ ಅಂದ್ರೆ ಅದ ಆ ಜಾಗನ ಸೂಚನೆ ಮಾಡಕತ್ತೇನೆ ಅಂದ್ರೆ ಅದಕ್ಕೆ ಆ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ನೋಡ್ರಿ ನಾ ಇಲ್ಲಿ ಬೋರ್ಡ್ ಮ್ಯಾಗ ಇಟ್ಟದ್ದು ಸ್ವಲ್ಪ ದೊಡ್ಡದು ಕಾಣಬಹುದು, ಇದಕ್ಕೆ ಸ್ವಲ್ಪ ಹೈಟ್ ಐತಿ, ಲೆಂತ್ ಐತಿ, ಬ್ರೆಡ್ತ್ ಐತಿ. ಬಟ್ ಏನಂದ್ರ ನಿಜವಾದಂತಹ ಪಾಯಿಂಟ್ ಅಂತ ನಾವು ಏನ್ ಕರಿತೀವಲ್ಲ ಅದಕ್ಕೆ ಏನಂತಂದ್ರ ಹೈಟ್ ಇಲ್ಲ, ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಪಾಯಿಂಟ್ ಅಂತ ಕರಿತಾರೆ. ಜಾಮೆಟ್ರಿ ಒಳಗೆ ಪಾಯಿಂಟ್ ಡೆಫಿನಿಷನ್ ಅಂತಂದ್ರ ಪಾಯಿಂಟ್ ಈಸ್ ಎ ಪ್ರಿಸೈಸ್ ಲೊಕೇಶನ್. ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಸ್ಥಳ ಅಂದ್ರೆ ಒಂದು ಯಾವುದೋ ಒಂದು ಪ್ರಿಸೈಸ್ ಲೊಕೇಶನ್ ವಿಚ್ ಡು ನಾಟ್ ಹ್ಯಾವ್ ಹೈಟ್, ಲೆಂತ್ ಆರ್ ಬ್ರೆಡ್ತ್. ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ಈಸ್ ಎ ಪ್ರಿಸೈಸ್ ಲೊಕೇಶನ್ ವಿಚ್ ಡು ನಾಟ್ ಹ್ಯಾವ್ ಹೈಟ್, ಲೆಂತ್ ಆರ್ ಬ್ರೆಡ್ತ್. ಅದಕ್ಕೆ ನಾವು ಪಾಯಿಂಟ್ ಅಂತ ಕರಿತೀವಿ. ಪಾಯಿಂಟ್ ಅನ್ನ ನಾವು ಯಾವ್ದ್ರಿಂದ ಸೂಚಿಸ್ತೀವಿ ಅಂದ್ರ ಈಗ ಯಾವ್ದೋ ಒಂದು ಪಾಯಿಂಟ್ ಇಟ್ನಂತಂದ್ರ ನಾ ಇಂಗ್ಲಿಷ್ನ ಏನು ಕ್ಯಾಪಿಟಲ್ ಲೆಟರ್ಸ್ ಬರ್ತಾವಲ್ಲ ಅದ್ರಲ್ಲಿ ಏನ್ ಮಾಡ್ತಾರಂದ್ರ ಪಾಯಿಂಟ್ ಅನ್ನ ಸೂಚನೆ ಮಾಡ್ತಾರ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ನ ಕ್ಯಾಪಿಟಲ್ ಲೆಟರ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಅದನ್ನ ಡಿನೋಟ್ ಮಾಡ್ತೀವಿ. ಸೊ ನಾ ಈಗ ಏನ್ ಮಾಡ್ತೀನಿ, ಈ ಪಾಯಿಂಟ್ ಏನ ಇಟ್ಟನಿಲ್ಲ ಇದಕ್ಕ ಎ ಅಂತ ಹೇಳಿ ಕರಿತೀನಿ. ಇದಕ್ಕೊಂದು ಈ ಪಾಯಿಂಟಿನ ಹೆಸರು ಏನಂತಂದ್ರ ಇದಕ್ಕೆ ಎ ಪಾಯಿಂಟ್ ಅಂತ ಹೇಳಿ ನಾ ಕರಿತೇನೆ. ಅಂದ್ರೆ ಏನನ್ನ ಪಾಯಿಂಟ್ ಅನ್ನ ಇಂಗ್ಲಿಷ್ ಲೆಟರ್ಲಿ ಇದನ್ನ ಮಾಡೋದ್ರಿಂದ ಅದಕ್ಕೆ ನಾವ್ ಏನಂತೀವಿ, ಈ ಪಾಯಿಂಟಿಗೆ ಏನಂತ ಕರೀತಾರ ಪಾಯಿಂಟ್ ಎ. ಹಂಗ ನಾ ಇಲ್ಲೊಂದು ಮತ್ತೆ ಯಾವ್ದಾರ ಒಂದು ಪಾಯಿಂಟ್ ಇಲ್ಲೊಂದು ಇಟ್ಟಂದ್ರೆ ಇದಕ್ಕೆ ಬಿ ಅಂತ ಕರಿತಾನ. ಇದಕ್ಕೆ ಏನಂತ ಅಂತಾರಂದ್ರ ಪಾಯಿಂಟ್ ಬಿ ಅಂತ ಹೇಳಿ ಕರೀತಾರ. ಇಲ್ಲೊಂದು ಏನೋ ಪಾಯಿಂಟ್ ಇಟ್ಟಂದ್ರೆ ಇದಕ್ಕೆ ಸಿ ಅಂತ ಅಂತಾನು ಇಂಗ್ಲೀಷ್ನ. ಅಂದ್ರೆ ನಾವು ಪಾಯಿಂಟ್ ಅನ್ನ ನಾವು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ಲೆ ಡಿನೋಟ್ ಮಾಡೋದ್ರಿಂದ ಅದಕ್ಕೆ ನಾವೇನಂತೀವಿ ಅಂದ್ರೆ ಆಯಾ ಪಾಯಿಂಟಿಗೆ ಏನು ಹೆಸರು ಕೊಟ್ಟಿರಲ್ಲ ಅದ್ರ ಹೆಸರಲ್ಲೇ ಕರಿತೀವಿ. ಇದಕ್ಕೆ ನೋಡಿ ಇದಕ್ಕೆ ಏನಂತ ಅಂದ್ರೆ ಇದಕ್ಕೆ ಪಾಯಿಂಟ್ ಸಿ ಅಂತೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಸೊ ಏನಾಕೈತೆ ಅಂದ್ರ ಪಾಯಿಂಟ್ ಅನ್ನೋದೊಂದು ಇನ್ವಿಸಿಬಲಿ ಬಹಳ ತಿನ್ನು ಒಂದು ಎಷ್ಟಂದ್ರ ನೀವು ಪಾಯಿಂಟಿಗೆ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಒಂದು ಸೂಜಿ ಇರ್ತೈತಲ್ಲ, ಆ ಸೂಜಿ ತುದಿ ಇರ್ತೈತಲ್ಲ, ಆ ತುದಿಕ್ಕಿಂತನೂ ಅದೇನಾಗಿರ್ತೈತಿ ಅಂತಂದ್ರೆ ಅಷ್ಟೊಂದು ತಿನ್ನಾಗಿರ್ತೈತಿ. ತಿನ್ನತ್ತಂದ್ರೆ ಅದು ನಮ್ಗೆ ಅದರ ಉದ್ದ ಅಗಲ ಮತ್ತು ಹೈಟನ್ನ ಅಳ್ಯಾಕ ಬರಂಗಿಲ್ಲ. ಅಷ್ಟು ಏನಿರ್ತೈತಿ ಅಂದ್ರೆ ಅದು ಅಷ್ಟು ತಿನ್ನಿರ್ತೈತಿ. ಅಂದ್ರೆ ಪಾಯಿಂಟ್ ಅಂದ್ರೆ ಏನಂತೇಳಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಈಗ ಏನಂತಂದ್ರ ಯಾವ್ದ ಪೆನ್ನಿಂದ ತುದಿ ಆಗಿರ್ಬೋದು, ಈಗ ತ್ರಿಜ್ ಇರ್ತೈತಿಲ್ಲ, ತ್ರಿಜ್ದ ಮುಂದಿನ ತುದಿ ಆಗಿರ್ಬೋದು, ಎಷ್ಟು ಸಣ್ಣದ ಇರ್ತೈತಿಲ್ಲ ನಾವು ಅದನ್ನ ಅಳ್ಯಾಕ ಆಗಂಗಿಲ್ಲ. ಅಂದ್ರೆ ಹೈಟ್, ಲೆಂತ್, ಬ್ರೆಡ್ತ್ ಇದನ್ನ ಅಳ್ಯಾಕ ಆಗಂಗಿಲ್ಲ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಈಗ ಇಲ್ಲಿ ತನಕ ಏನ್ ಹೇಳಪ್ಪ ಅಂದ್ರ ಬರೇ ಒಂದು ಏನನ್ನ ಪಾಯಿಂಟ್ ಅಂದ್ರೆ ಏನು ಅಂತೇಳಿ ನೀವು ಈಗ ಇಲ್ಲಿ ತನಕ ಏನ್ ಮಾಡ್ರಿ ಪಾಯಿಂಟ್ ಅಂದ್ರೆ ತಿಳ್ಕೊಂಡಿ. ಫಸ್ಟ್ ಬೇಸಿಕ್ ಅಂದ್ರೆ ಜಾಮೆಟ್ರಿ ಒಳಗೆ ಸ್ಟಾರ್ಟ್ ಆಗಕ ಫಸ್ಟ್ ಬೇಸಿಕ್ ಅಂದ್ರೆ ಇದಕ್ಕೆ ಏನಂತಾರಂದ್ರ ಫಸ್ಟ್ ಟರ್ಮ್ ಪಾಯಿಂಟ್. ಈ ಪಾಯಿಂಟ್ ದಿಂದನೇ ಜಾಮೆಟ್ರಿ ಸ್ಟಾರ್ಟ್ ಆಗತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಆದ್ಮೇಲೆ ನಾವು ಏನು ಲೈನ್ ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಪಾಯಿಂಟ್ ಆದ್ಮೇಲೆ ಸೆಕೆಂಡ್ ಟರ್ಮ್ ಯಾವ್ದತ್ತಂದ್ರ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅಂದ್ರೆ ಏನ? ಲೈನ್ ಸೆಗ್ಮೆಂಟ್ ಈಗ ಒಂದು ಎಕ್ಸಾಂಪಲ್ ಏನ್ ಮಾಡ್ತೀನಿ ಅಂತಂದ್ರ ನಾನು ಒಂದು ಇದನ್ ಮಾಡ್ತೀನಿ, ಒಂದು ಹಾಳಿ ತಗೋತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಹಾಳಿ ಐತಿ. ಈ ಹಾಳಿನ ನಾ ಏನ್ ಮಾಡ್ತೀನಿ ಅಂತಂದ್ರ ಮಡಿಸ್ತೀನಿ. ಯಾವ ರೀತಿ ಮಡಿಸ್ತೀನಿ ಅಂದ್ರೆ ಈ ಟೈಪ್ ನ ಒಂದು ಹಾಳಿ ಮಾಡಿಸ್ತಾನೆ. ಹಿಂಗ ಈ ಟೈಪ್ ಒಂದು ಹಾಳಿ ಮಾಡಿಸ್ತಾನೆ. ಇದ್ರ ಮ್ಯಾಗ ಒಂದು ಇದನ್ ಬಿತ್ತು, ಗೆರಿ ಬಿತ್ತು. ಇಲ್ಲಿ ನೋಡ್ಬೋದು ನೀವು. ಇದೇನ್ ಇಲ್ಲಿ ನಾ ಈ ಹಾಳಿನ ಮಡಿಚಿ ಇದನ್ನ ಓಪನ್ ಮಾಡಿದಾಗ ಏನಾಗತ್ತಂದ್ರ ಇಲ್ಲೊಂದು ನಡಬಾರ್ಕ ಒಂದು ಗೆರಿ ಬೀಳತ್ತ. ನಡಬಾರ್ಕ ಗೆರಿ ನೋಡ್ಬೋದು. ಈ ನಡುವಿನ ಗೆರಿಗೆ ಇಲ್ಲಿ ಒಂದು ಎಂಡ್ ಐತಿ, ಈ ಕೆಳಗೂ ಒಂದು ಎಂಡ್ ಐತಿ.
ಈ ನಡುವಿನ ಗೆರೆಗೆ ಏನೈತಿ ಅಂದ್ರೆ ಇಲ್ಲೊಂದು ಎಂಡ್ ಐತಿ, ಇಲ್ಲಿ ಕೆಳಗ ಇದಕ್ಕೊಂದು ಎಂಡ್ ಐತಿ. ಅಂದ್ರ ನಾವ್ ಏನ್ ಹೇಳ್ತೀವಿ ಅಂದ್ರ ನಾ ಹೇಳಕ್ ಹೊಟ್ಟಿದ್ ಏನು ಅಂತಂದ್ರ ಲೈನ್ ಸೆಗ್ಮೆಂಟ್ ಅಂದ್ರೆ ಏನ, ಅದಕ್ಕೆ ಏನ್ ಇರ್ತೈತಿ, ಎಂಡ್ ಪಾಯಿಂಟ್ ಇರ್ತಾವ. ಲೈನ್ ಸೆಗ್ಮೆಂಟ್ ಕ ಇಟ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್. ಅದಕ್ಕೆ 2 ಎಂಡ್ ಪಾಯಿಂಟ್ಸ್ ಇರ್ತಾವ. ಈಗ ನೋಡ್ಬೋದು, ಈಗ ಆ ಲೈನ್ ಅನ್ನ ಈಗ ನಾ ಇಲ್ಲಿಂದ ಹೇಳ್ತೀನಿ, ಇಲ್ಲಿಂದ ಇಲ್ಲಿ ತಕ್ಕ ಒಂದು ಗೆರೆ ಹೇಳ್ತೇನೆ. ಈ ಗೆರಿಗೆ ಈ ಗೆರೆ ಈ ಕಾಡಿ ಮುಂದೆ ಹೋಗಿಲ್ಲ, ಈ ಕಾಡಿ ಮುಂದೆ ಹೋಗಿಲ್ಲ, ಬರೀ ಇಷ್ಟ ಐತಿ. ಇದಕ್ಕೇನೈತಿ, ಇದು ಇಲ್ಲೊಂದು ಎಂಡ್ ಪಾಯಿಂಟ್ ಐತಿ. ಅದಕ್ಕೆ ನಾ ಏನು ಹೆಸರು ಕೊಡ್ತೀನಿ ಅಂದ್ರೆ ಎ ಅಂತ ಹೆಸರು ಕೊಡ್ತೀನಿ. ಇಲ್ಲೊಂದು ಎಂಡ್ ಪಾಯಿಂಟ್ ಐತಿ, ಇದಕ್ಕೆ ನಾ ಏನು ಕೊಡ್ತೀನಿ ಅಂತಂದ್ರೆ ಬಿ ಅಂತ ಹೆಸರು ಕೊಡ್ತೀನಿ. ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ಅದು ವಿಚ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್. ಈಗ ನಾವು ಏನಂತಂದ್ರ ಯಾವ್ದಕ್ಕೆ 2 ಎಂಡ್ ಪಾಯಿಂಟ್ಸ್ ಇರ್ತಾವಲ್ಲ ಅದಕ್ಕೆ ನಾವು ಏನಂತೀವೋ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಬರೀ ಎಂಡ್ ಪಾಯಿಂಟ್ಸ್ ಇದ್ರೆ ಲೈನ್ ಸೆಗ್ಮೆಂಟ್ ಆಗಂಗಿಲ್ಲ. 2 ಪಾಯಿಂಟ್ ನಡಬರಕದಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಾವು ಏನಂತ ಕರಿತೀವಿ ಅಂತಂದ್ರೆ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇಲ್ಲಿ 2 ಪಾಯಿಂಟ್ ಅದಾವು. ಈ 2 ಪಾಯಿಂಟ್ ನಡಬರ್ಕ ನಾ ಹೆಂಗ್ ಮಾಡ್ಬೋದು, ಇದು ಒಂದು ಡಿಸ್ಟೆನ್ಸ್ ಅನ್ನ ಹೇಳಿದ್ದೀನಿ. ನಾ ಹಿಂಗ್ ಮಾಡಿ ಇಲ್ಲಿ ತನಕ ಮಾಡ್ತೇನೆ. ಇದು ಒಂದು ಲೈನ್ ಸೆಗ್ಮೆಂಟ್ ಅಂತ ಕರಿತೀವನ? ಇಲ್ಲ, ನಾವು ಕರೆಯಂಗಿಲ್ಲ. ಯಾಕಂದ್ರ 2 ಪಾಯಿಂಟ್ ನಡಬಾರ್ಕಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ಒಂದು ಲೈನ್ ಸೆಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಎ ಮತ್ತು ಬಿ ನಡಬಾರ್ಕಿನ ಇದೇನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಐತಲ್ಲ ಇದಕ್ಕೆ ನಾವೇನಂತೀವಿ ಅಂದ್ರ ಲೈನ್ ಸೆಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಲೈನ್ ಸೆಗ್ಮೆಂಟ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. Line segment is which has 2 end points and the shortest between the 2 points is called line segment. So line segment ಅಂದ್ರೆ ಏನ, 2 ಪಾಯಿಂಟ್ ನಡಬಾರ್ಕಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಾವೇನ್ ಕರಿತೀವಿ ಅಂದ್ರೆ ಲೈನ್ ಸೆಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದಾದ ನಂತರ ನೆಕ್ಸ್ಟ್ ಏನಂತಂದ್ರ ಲೈನ್. ನೆಕ್ಸ್ಟ್ ಟರ್ಮ್ ಯಾವ್ದಪ್ಪ ಅಂತಂದ್ರ ಲೈನ್. ಥರ್ಡ್ ಟರ್ಮ್ ಯಾವ್ದಂದ್ರ ನೀವು ಇಲ್ಲಿ ತನಕ ಏನ್ ಮಾಡಿದ್ರಿ, ಪಾಯಿಂಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ, ಲೈನ್ ಸೆಗ್ಮೆಂಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ. ಇನ್ನೊಂದು ಹೇಳೋದು ಮಾಡ್ತೀನಿ, ಏನಪ್ಪಾ ಅಂತಂದ್ರ ಲೈನ್ ಸೆಗ್ಮೆಂಟ್ ಅನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದ್ರ ಲೈನ್ ಸೆಗ್ಮೆಂಟ್ ಈಸ್ ಡಿನೋಟೆಡ್ ಆಸ್ ಈಗ ಎಕ್ಸಾಂಪಲ್ ಅನ್ನ ಈಗ ಏನ್ ಮಾಡ್ತೀನಿ, ಇಲ್ಲಿ ಲೈನ್ ಸೆಗ್ಮೆಂಟ್ ಮಾಡ್ತೀನಿ. ಇಲ್ಲಿಂದ ಇದ್ರದ ಎ ಅನ್ನೋದೊಂದು ಎಂಡ್ ಪಾಯಿಂಟ್ ಐತಿ, ಬಿ ಅನ್ನೋದೊಂದು ಎಂಡ್ ಪಾಯಿಂಟ್ ಐತಿ. ಇದೊಂದು ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ಅನ್ನ ನಾವು ಯಾವ ರೀತಿಯಾಗಿ ಸೂಚಿಸ್ತೀವಪ್ಪ ಅಂತಂದ್ರೆ ಈ ರೀತಿ ನೋಡಿಲ್ಲ, ಎ ಮತ್ತು ಬಿ ಅನ್ನ 2 ಹತ್ರ ಬರೆದು ಅದ್ರ ಮ್ಯಾಗ ನಾವು ಒಂದು ಗೆರೆ ಹೇಳ್ದ್ವಿ ಅಂತಂದ್ರೆ ಅದಕ್ಕೆ ಅದೇನಂತಂದ್ರೆ ಅದೊಂದು ಲೈನ್ ಸೆಗ್ಮೆಂಟ್. ಅಂದ್ರೆ ಅದೊಂದು ಏನ ಸೂಚಿಸ್ತೈತಿ ಅಂದ್ರೆ ಲೈನ್ ಸೆಗ್ಮೆಂಟ್ ಅನ್ನ ಸೂಚಿಸ್ತೈತಿ. ಅಥವಾ ನೀವು ಏನ್ ಮಾಡ್ಬೋದು, ಬಿ ಎ ಅಂತ ಬರೆದು ಏನ್ ಮಾಡ್ಬೋದು, ಸೂಚಿಸಬಹುದು. ಎ ಬಿ ಅಥವಾ ಬಿ ಎ ಅದ್ರ ಮ್ಯಾಗ ಒಂದು ಗೆರೆ ಎಳ್ದಿವಿ ಅಂತಂದ್ರೆ ಈ ರೀತಿ ಬರೀ ಒಂದು ಅಡ್ಡ ಗೆರೆ ಎಳ್ದಿವಿ ಅಂದ್ರೆ ಮ್ಯಾಲ ಅದಕ್ಕೆ ನಾವು ಅಂತೀವಿ ಅಂದ್ರೆ ಲೈನ್ ಸೆಗ್ಮೆಂಟ್ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಲೈನ್. ಈಗ ನೀವು ತನಕ ಏನ್ ತಿಳ್ಕೊಂಡ್ರಿ, ಲೈನ್ ಸೆಗ್ಮೆಂಟ್ ಅಂತ ತಿಳ್ಕೊಂಡ್ರಿ. ಲೈನ್ ಸೆಗ್ಮೆಂಟ್ಕ ಮತ್ತು ಲೈನ್ಕ ಏನೈತಿ ಅಂದ್ರೆ ಸ್ವಲ್ಪ ಏನೈತಿ ಸಿಮಿಲಾರಿಟಿ ಐತಿ. ನಾವು ಏನೇನು ಮಾಡಿದ್ವಿ, ಈಗ 2 ಪಾಯಿಂಟ್ಸ್ ನಡ್ಬಾರ್ಕ ಇದೊಂದು ಎ ಪಾಯಿಂಟ, ಇದೊಂದು ಬಿ ಪಾಯಿಂಟ, ಇದ್ರ ನಡ್ಬಾರ್ಕಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನದಂದ್ರೆ ಲೈನ್ ಸೆಗ್ಮೆಂಟ್ ಅಂತ ಕರೆದೆವು. ಈ ಲೈನ್ ಸೆಗ್ಮೆಂಟ್ ಅನ್ನ ಎಡ ಮತ್ತು ಬಲಬದಿಗೆ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಎಂಡ್ಲೆಸ್ಲಿ ಅಂದ್ರೆ ಇನ್ಡೆಫಿನಿಟ್ ಆಗಿ ನಾವು ಎಳ್ಕೊಂತ ಹೋದ್ವಿ ಅಂದ್ರ ಅದೇನಾಕೈತಿ ಅಂದ್ರ ಲೈನ್ ಅಂತ ಕರೀತಾರ. ಈಗ ನೋಡ, ಈ ಸೈಡ್ ನಾ ರೈಟ್ ಸೈಡಿಗೆ ಏನ್ ಮಾಡ್ತಂದ್ರ ಇದನ್ನ ಎಷ್ಟು ಬೇಕಾದಷ್ಟು ಇನ್ಫೈನೈಟ್ ಆಗಿ ಎಳ್ಕೊಂತ ಹೋಗ್ಕೊಂಡು ಈ ಕಡೆ. ಇದನ್ನು ಏನ್ ಮಾಡ್ತಾನಂದ್ರೆ ಈ ಎ ಪಾಯಿಂಟ್ ಅನ್ನ ಇನ್ಫೈನೈಟ್ ಆಗಿ ನಾ ಏನ್ ಮಾಡ್ತಾನೆ ಈ ಕಡೆ ಎಳ್ಕೊಂತ ಹೋಗ್ಕೊಂಡು. ಅಂದ್ರ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಇನ್ಫೈನೈಟ್ ಆಗಿ ಎಂಡ್ಲೆಸ್ಲಿ ಅಂದ್ರೆ ಅಂತ್ಯವಿಲ್ಲದಂತೆ ನಾವು ಎರಡೂ ಕಡೆ ಅದನ್ನ ವಿಸ್ತರಿಸಿದಾಗ ಏನಾಕೈತಿ ಅಂದ್ರೆ ಒಂದು ಲೈನ್ ಫಾರ್ಮೇಶನ್ ಆಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಲೈನ್ ಅಂತ ಹೇಳಿ ಕರಿತೀವಿ. ತಿಳ್ಕೊ. ಇಲ್ಲಿ ನೋಡಿ, ಈ ಕಡೆ ಏನಾಗೈತಿ, ಈ ಕಡೆ ಪೂರ್ತಿ ಈ ಕಡೆ ಪೂರ್ತಿ ಇನ್ಫೈನೈಟ್ ಆಗಿ ಹೋಗೈತಿ, ಈ ಕಡೆ ಏನಾಗೈತಿ ಇನ್ಫೈನೈಟ್ ಆಗಿ ಈ ಕಡೆ ಹೋಗೈತಿ. ಅಂದ್ರ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಎರಡೂ ಕಡೆ ನಾವು ಎಂಡ್ಲೆಸ್ ಆಗಿ ಅಂದ್ರೆ ಇನ್ಫೈನೈಟ್ ಆಗಿ ಅದಕ್ಕೆ ನಾವು ಮುಂದೆ ವಿಸ್ತರಣೆ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದಿವಿ ಅಂದ್ರೆ ಅವಾಗ ಏನಾಕೈತಿ ಅಂದ್ರೆ ಒಂದು ಲೈನ್ ಆಗತ್ತ. ಸೊ ಲೈನ್ ಅಂದ್ರೆ ಏನ, ಒಂದು ಲೈನ್ ಸೆಗ್ಮೆಂಟ್ ಅನ್ನ ಎಂಡ್ಲೆಸ್ ಆಗಿ ಇನ್ಫೈನೈಟ್ ಆಗಿ ನಾವು ಎರಡೂ ಕಡೆ ಎಕ್ಸ್ಟೆಂಡ್ ಮಾಡಿದ್ರ ಅವಾಗ ಏನಾಕತಿ ಲೈನ್ ಫಾರ್ಮೇಶನ್ ಆಗತ್ತ. ಸೊ
ಈಗ ನಾವು ಲೈನನ್ನು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಆಗಲೇ ನೀವು ಏನು ಮಾಡಿದ್ರಿ, ಒಂದು ಲೈನ್ ಸೆಗ್ಮೆಂಟನ್ನು ಏನು ಮಾಡ್ತಿದ್ರಿ, ಈ ರೀತಿ ಡಿನೋಟ್ ಮಾಡ್ತಿದ್ರಿ. ಈಗ ಲೈನನ್ನು ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಈಗ ಇಲ್ಲೊಂದು ಪಾಯಿಂಟ್ ಐತಿ, ಎ ಪಾಯಿಂಟ್ ಐತಿ, ಈ ಲೈನ್ ಎ ಮತ್ತು ಬಿ ಪಾಯಿಂಟ್ ನಡಬಾರ್ಕ ಹಾದೋಗೈತೆ. ಅಂದ್ರೆ ಇವು 2 ಪಾಯಿಂಟ್ ನಡಬಾರ್ಕ ಈ ಲೈನ್ ಹಾದೋಗೈತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಎ ಬಿ ಲೈನ್ ಅಂತೇಳಿ ಕರಿತೀವಿ. ಎ ಬಿ ಲೈನ್ನ ಯಾವ ರೀತಿ ನಾವು ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಎ ಬಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಈ ಕಾಡಿಯು ಬಲಬದಿಗೂ ಎಂಡ್ಲೆಸ್ ಆಗಿ ಹೋಗಿರೋದ್ರಿಂದ ಎಡಬದಿಗೂ ಎಂಡ್ಲೆಸ್ ಆಗಿ ಹೋಗಿರೋದ್ರಿಂದ ಇದೇನು ತೋರಿಸೈತಂದ್ರೆ ಇನ್ಫೈನೈಟ್ ಆಗಿ ಲೈನ್ ಅನ್ನೋದು ಏನಾಗಿರ್ತೈತೆ ಅಂದ್ರೆ 2 ಕಡೆ ಎಕ್ಸ್ಟೆಂಡ್ ಆಗೈತಿ ಅಂತೇಳಿ ತೋರಿಸ್ತೈತಿ. ಬರೀ ಇಷ್ಟ ಡಿನೋಟ್ ಮಾಡಿದ್ವಿ ಅಂದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ, ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಮ್ಯಾಗ ಹಿಂಗೆ 2 ಕಡೆ ನಾವು ಏನು ಮಾಡಿದ್ವಿ ಅಂದ್ರೆ ಎಕ್ಸ್ಟೆಂಡ್ ಮಾಡಿರ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಲೈನ್ ಅಂತೇಳಿ ಕರಿತೀವಿ. ಸೊ ನಾವು ಇನ್ಕತಕ ಏನು ತಿಳ್ಕೊಂಡ್ವಿ, ಒಂದು ಪಾಯಿಂಟ್ ಅಂದ್ರೆ ಏನಂತ ತಿಳ್ಕೊಂಡಿವಿ, ಲೈನ್ ಸೆಗ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿವಿ, ಲೈನ್ ಅಂದ್ರೆ ಏನಂತ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ರೇ ಅಂದ್ರೆ ಏನಂತ ತಿಳ್ಕೊಳ್ಳೋಣ. 4ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರೇ ಅಂದ್ರೆ ನೀವು ಕನ್ನಡದಾಗ ಏನಂತ ಕರಿತಿ, ಕಿರಣ ಅಂದ್ರೆ ಕನ್ನಡದಾಗ ನೀವು ಏನನ್ಬೋದು, ಕಿರಣ. ಕಿರಣ ಅಂತಂದ್ರೆ ಏನ ನೀವು ಅನ್ಕೋತಿರ್ಬೋದು, ಸೂರ್ಯನ ಕಿರಣ. ಸೂರ್ಯನ ಕಿರಣ ಅನ್ನೋದು ಒಂದು ರೇನ. ಏನ್ ಗೊತ್ತಾನ, ರೇ ಅಂತಂದ್ರ ಇದು ಒಂದು ಪಾರ್ಟ್ ಆಫ್ ದ ಎ ಲೈನ್. ರೇ ಅನ್ನೋದೊಂದು ಪಾರ್ಟ್ ಆಫ್ ಎ ಲೈನ್ ಅಂಡ್ ವಿಚ್ ಹ್ಯಾಸ್ ಎ ಇನಿಷಿಯಲ್ ಪಾಯಿಂಟ್ ಅಂಡ್ ಎಕ್ಸ್ಟೆಂಡ್ಸ್ ಡೆಫಿನೆಟ್ಲಿ ಅಥವಾ ಇನ್ಫೈನೈಟ್ ಆಗಿ ಇನ್ ಒನ್ ಡೈರೆಕ್ಷನ್ ಒಳಗ ಏನಾಗತ್ತಂದ್ರೆ ಅದು ಎಕ್ಸ್ಟೆಂಡ್ ಆಗತ್ತ. ರೇ ಅನ್ನೋದು ಇಟ್ ಈಸ್ ಎ ಪಾರ್ಟ್ ಆಫ್ ಲೈನ್. ಈಗ ಒಂದು ಲೈನ್ ಐತಿ, ಲೈನ್ ಇದಕ್ಕೆ 2 ಪಾಯಿಂಟ್ ಅದಾವ. ಎ ಅನ್ನೋದೊಂದು ಪಾಯಿಂಟ್ ಐತಿ, ಈ ಬಿ ಅನ್ನೋದು ಪಾಯಿಂಟ್ ಅದಾಗ ಈ ಲೈನ್ ಎ ಬಿ ಲೈನ್ ಏನೈತಿ, ಇದಕ್ಕೆ ನಾವು ಏನಂತ ಕರಿತೀವಿ, ಲೈನ್ ಅಂತ ಕರಿತೀವಿ. ಬಟ್ ರೇ ಅನ್ನೋದೊಂದು ಇಟ್ ಈಸ್ ಎ ಪಾರ್ಟ್ ಆಫ್ ಲೈನ್. ಅಂದ್ರ ಏನ್ ಮಾಡ್ತಾನೆ, ಈಗ ಏನ್ ಮಾಡ್ತಾನ ಅಂತಂದ್ರ ಈ ಬಿ ಪಾಯಿಂಟ್ ಐತಲ್ಲ, ಇಲ್ಲಿಂದ ನಾ ಇದನ್ನ ಏನ್ ಮಾಡ್ತಾನೆ, ಡಿಲೀಟ್ ಮಾಡ್ತಾನೆ. ಇಷ್ಟ ಏನ್ ಮಾಡ್ತಾನು, ಡಿಲೀಟ್ ಮಾಡಿ ಬರೇ ಈ ಕಡೆ ಎ ಪಾರ್ಟ್ ಇತ್ತಾನಲ್ಲ ಇದನ್ನ ತೆಗಿತಾನ, ಬರೀ ಬಿ ಪಾರ್ಟ್ ಒಂದ ಕನ್ಸಿಡರ್ ಮಾಡ್ತಾನೆ. ಬಿ ಪಾರ್ಟ್ ಕನ್ಸಿಡರ್ ಮಾಡ್ರೆ ಏನಾಕೈತಂದ್ರ ಅದ ಬಿ ದಿಂದ ನಾವು ವಿಚ್ ಆಸ್ ಇನಿಷಿಯಲ್ ಪಾಯಿಂಟ್, ಬಿ ಅನ್ನ ಒಂದು ಇನಿಷಿಯಲ್ ಪಾಯಿಂಟ್ ಅನ್ನಾಗಿ ತೆಗೆದುಕೊಂಡು ನಾವು ಇದನ್ನ ಇಲ್ಲಿಂದ ಎಷ್ಟು ಬೇಕಾದಟ್ಟ ಇನ್ಫೈನೈಟ್ ಆಗಿ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ರೇ ಅಂತೇಳಿ ಕರಿತೀವಿ. ಇಲ್ಲಿ ನಡಬಾರ್ಕ ಯಾವುದೋ ಒಂದು ಪಾಯಿಂಟ್ ಗುರುತಿಸೋಣ, ಏನ ಕ್ಯೂ ಅಂತ ಗುರುತಿಸೋಣ. ಏನಾಗತ್ತಂದ್ರೆ ಈ ರೇ ಅನ್ನೋದು ಅಂದ್ರೆ ಏನ, ರೇ ಇಸ್ ಎ part of the line which has a initial point and extends in one direction infinitely. ಅಂದ್ರೆ ಇನ್ಫೈನೈಟ್ ಆಗಿ ಒಂದೇ ಡೈರೆಕ್ಷನ್ ದಾಗ ಒಂದು ಇನಿಷಿಯಲ್ ಪಾಯಿಂಟ್ ಇಟ್ಕೊಂಡು ಒಂದು ಏನಾರ ಸ್ಟಾರ್ಟ್ ಆಯ್ತಂದ್ರ ಅದಕ್ಕೆ ಏನಂತ ಕರಿತಾರಂದ್ರ ಇದಕ್ಕೆ ರೇ ಅಂತ ಹೇಳಿ ಕರೀತಾರ. ಮತ್ತೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ ಈಗ ಸೂರ್ಯನ ಕಿರಣ ನೋಡಿರ್ಬೋದು. ಈಗ ಒಂದನ್ನ ಬ್ಯಾಟ್ರಿ ಹಿಡಿದಿರ್ತೀನಿ, ಬ್ಯಾಟ್ರಿಯಿಂದ ಬರ್ತಕ್ಕಂಥ ಏನ ಕಿರಣಗಳಾಗಿರ್ಬೋದಲ್ಲ ಅದು ರೇಕ್ ಎಕ್ಸಾಂಪಲ್. ಮತ್ತೆ ಈಗ ಸೂರ್ಯನ ಕಿರಣಗಳು, ಬಲ್ಬ್ದಿಂದ ಬರ್ತಕ್ಕಂಥ ರೇಸ್, ಇವು ಏನಂತಾರ ಅಂದ್ರೆ ರೇ. ಅದಕ್ಕಂದ್ರ ಈಗ ನೋಡಿ ಸೂರ್ಯ ಅಂದ್ರ ಇಲ್ಲಿ ಸೂರ್ಯ ಇರ್ತಾನ, ಸೂರ್ಯನ ಕಿರಣಗಳು ಯಾಕಡೆ ಎಲ್ಲಾ ಡೈರೆಕ್ಷನ್ದಾಗೂ ಹಿಂಗೆ ಹೋಗಿರ್ತಾವ. ಅಂದ್ರೆ ಇಲ್ಲಿ ನೋಡ್ರಿ ಇದಕ್ಕೊಂದು ಏನೈತಿ, ಇನಿಷಿಯಲ್ ಪಾಯಿಂಟ್ ಐತಿ. ಈ ಕಾಡಿ ಒಂದು ಇನಿಷಿಯಲ್ ಪಾಯಿಂಟ್ ಐತಿ. ಒಂದು ಡೈರೆಕ್ಷನ್ದಾಗ ಇನ್ಫೈನೈಟ್ ಆಗಿ ಅವು ರೇಗಳು ಎಕ್ಸ್ಟೆಂಡ್ ಆಗಿರ್ತಾವ. ಅಂದ್ರೆ ಇನ್ಫೈನೈಟ್ ಆಗಿ ಅದಕ್ಕೆ ಎಂಡ್ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ರೇ ಅಂತೇಳಿ ಕರಿತೀವಿ. ಈ ಒಂದು ಟಾರ್ಚ್ ಇರ್ತೈತಿ ನೋಡ್ರಿ, ಈ ರೀತಿ ಒಂದು ಟಾರ್ಚ್ ಇರತ್ತ. ಈ ಟಾರ್ಚ್ದಾಗ ನೀವು ನೋಡಿರ್ಬೋದು ಹಿಂಗೆ ಸೂರ್ಯನ ಕಿರಣಗಳು ಹಿಂಗೆ ಇದನ್ನ ಆಗ್ತಾವಲ್ಲ. ಸೂರ್ಯನ ಕಿರಣ ಹೆಂಗಂದ್ರೆ ಈ ಟಾರ್ಚ್ದ ರೇಗಳು ಹಿಂಗೆ ಹೋಗಿರ್ತಾವಲ್ಲ. ಇದಕ್ಕೊಂದು ಇಲ್ಲಿ ಈ ರೇಖೆ ಏನೈತಿ, ಇದಕ್ಕೊಂದು ಇನಿಷಿಯಲ್ ಪಾಯಿಂಟ್ ಐತಿ. ಇದು ಹೆಂಗೆ ಹೋಗೈತಿ ಅಂದ್ರೆ ಹಿಂಗೆ ಎಂಡ್ಲೆಸ್ ಆಗಿ ಹಿಂಗೆ ಒಂದೇ ಡೈರೆಕ್ಷನ್ದಾಗ ಹಿಂಗೆ ಮುಂದೆ ಹೋಗೈತಿ. ಹಂಗೆ ಇವಕ್ಕೆಲ್ಲ ಏನಂತ ಕರಿತೀವಿ ನಾವು, ಟಾರ್ಚ್ ರೇಸ್ ಅಂತೇಳಿ ಕರಿತೀವಿ. ಇವಕ್ಕೆ ಏನಂತ ಕರಿತೀವಿ, ಸನ್ ರೇಸ್ ಅಂತೇಳಿ ಕರಿತೀವಿ. ಸೂರ್ಯನಿಂದ ಹುಟ್ಟಿದ ರೇಸ್ ಏನಂತ ಕರೀತಾರ, ಸನ್ ರೇಸ್. ಇದೇನಿದೆ ಇದಕ್ಕೆ ಟಾರ್ಚ್ ರೇಸ್. ಯಾಕಂದ್ರೆ ಈ ಬೆಳಕಿನ ಕಿರಣಗಳು ಸೂರ್ಯನಿಂದ ಹಿಂಗೆ ಒಂದು ಇನಿಷಿಯಲ್ ಪಾಯಿಂಟ್ ಇಟ್ಕೊಂಡು ಇನ್ಫೈನೈಟ್ ಆಗಿ ಒಂದೇ ಡೈರೆಕ್ಷನ್ದಾಗ ಎಕ್ಸ್ಟೆಂಡ್ ಆಗಿರ್ತಾವ. ಅಂದ್ರೆ ಇನ್ಫೈನೈಟ್ ಆಗಿ ಹೋಗಿರ್ತಾವಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ರೇ ಅಂತ ಹೇಳಿ ಕರಿತೀವಿ. ಇದರಿಂದ ನಿಮ್ಗೆ ಏನ್ ಅರ್ಥ ಆಗಿರ್ಬೇಕು, ರೇ ಅಂದ್ರೆ ಏನ ಅನ್ನೋದ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ನಾವು ರೇ ಅನ್ನ ಯಾವ ರೀತಿಯಾಗಿ ಡಿನೋಟ್ ಮಾಡ್ತೀವಿ ಅಂತಂದ್ರ, ಈಗ ಇಲ್ಲೊಂದು ನಾ ರೇ ತೆಗಿತೇನೆ. ಇದು ಇನಿಷಿಯಲ್ ಎ ಅನ್ನೋದು ರೇದ್ ಇನಿಷಿಯಲ್ ಪಾಯಿಂಟ್.
ಇದು ಹಿಂಗೆ ಇನ್ಫೈನೈಟಾಗಿ ಹಿಂಗೆ ಎಕ್ಸ್ಟೆಂಡ್ ಆಕೈತಿ. ಈ ರೇ ಮ್ಯಾಗ ಒಂದು ಯಾವುದೋ ಒಂದು ಪಾಯಿಂಟನ್ನು ನಾನು ಏನು ಮಾಡ್ತೇನೆ ಗುರುತಿಸ್ತಾನೆ. ಕ್ಯೂ ಅನ್ನೋದೊಂದು ಪಾಯಿಂಟನ್ನು ನಾನು ಗುರುತಿಸ್ತಾನೆ. ಕ್ಯೂ ಅನ್ನೋದು ಈ ರೇನ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಆ ರೇ ಮ್ಯಾಗಿರ್ತಕ್ಕಂಥ ಒಂದು ಇನಿಷಿಯಲ್ ಪಾಯಿಂಟ್ ಎ ಮತ್ತು ಇದೇನು ಅದ್ರ ಮ್ಯಾಗಿರ್ತಕ್ಕಂಥ ಒಂದು ಕ್ಯೂ ಏನೈತಲ್ಲ ಅದನ್ನು ನಾವು ಈ ರೀತಿಯಾಗಿ ಒಂದೇ ಡೈರೆಕ್ಷನ್ಗೆ ತೋರಿಸಿದ್ವಿ ಅಂದ್ರೆ ಅದೇನಾಗತ್ತಂದ್ರೆ ಇದು ರೇ ಆಗತ್ತೆ. ಅಂದ್ರೆ ರೇಯನ್ನು ನಾವು ಈ ರೀತಿಯಾಗಿ ಡಿನೋಟ್ ಮಾಡ್ತೀವಿ. ಯಾವ ರೀತಿಯಾಗಿ ನಾವು ಹೆಂಗೆ ನೋಡೋ, ನೀವು ಫಸ್ಟ್ ಏನು ಮಾಡಿದ್ರಿ, ಲೈನ್ ಸೆಗ್ಮೆಂಟನ್ನು ಯಾವ ರೀತಿ ಡಿನೋಟ್ ಮಾಡಿದ್ರಿ, ಲೈನ್ ಸೆಗ್ಮೆಂಟ್ ಅಂದ್ರೆ ಏನ, ಅದಕ್ಕೆ ಎಂಡ್ ಪಾಯಿಂಟ್ ಇರ್ತಾವೆ. ಸೊ ಇಲ್ಲಿ ನೋಡ್ಬೋದು, ಇದಕ್ಕೆ ಎ ಮತ್ತು ಬಿ ಇದೊಂದು ಲೈನ್ ಸೆಗ್ಮೆಂಟ, ಇದಕ್ಕೆ ಎಂಡ್ ಪಾಯಿಂಟ್ ಇರ್ತೈತಿ. ಅದಕ್ಕೆ ನಾವು ಏನು ಕರಿತೀವಿ, ಈ ಬಿ ಮ್ಯಾಗ ನಾವು ಏನು ಮಾಡಿದ್ವಿ, ಬರೀ ಒಂದು ಅಡ್ಡ ಗೆರೆ ಎಳೆದಿದ್ರಿ ಹಿಂಗೆ ಮ್ಯಾಲೆ. ಅದಾದ ನಂತರ ಏನು ಮಾಡಿದ್ರಿ, ಲೈನನ್ನು ನೀವು ಯಾವ ರೀತಿ ಡಿನೋಟ್ ಮಾಡ್ತೀರಿ, ಇದೊಂದು ಲೈನ್ ಅಂತ ತಿಳ್ಕೊರಿ. ಈ ಕಾರ್ಡು ಎಕ್ಸ್ಟೆಂಡ್ ಆಗೈತಿ, ಈ ಕಾರ್ಡು ಎಕ್ಸ್ಟೆಂಡ್ ಆಗೈತಿ, ಈ 2 ಪಾಯಿಂಟ್ ಅದಾವೆ, ಎ ಬಿ ಅನ್ನೋದು ಒಂದು 2 ಪಾಯಿಂಟ್ ಅದಾವೆ. ಇದನ್ನು ನೀವು ಯಾವ ರೀತಿ ಡಿನೋಟ್ ಮಾಡಿದ್ರಿ, ಎರಡೂ ಕಡೆ ಅದನ್ನು ಡೈರೆಕ್ಷನ್ ತೋರಿಸಿದ್ರಿ. ಈ ಕಾರ್ಡು ಡೈರೆಕ್ಷನ್ ತೋರಿಸಿದ್ರಿ, ಈ ಕಾರ್ಡು ಡೈರೆಕ್ಷನ್ ತೋರಿಸಿದ್ರಿ. ಅಂದ್ರೆ ಅದು ಇನ್ಫೈನೈಟ್ ಆಗಿ ಎರಡೂ ಕಡೆ ಅವೇನಾಗಿದ್ದು ಎಕ್ಸ್ಟೆಂಡ್ ಆಗಿದ್ದು, ಅದಕ್ಕೆ ನೀವು ಈ ಥರ ನೋಟ್ ಮಾಡಿದ್ರಿ. ಇವು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ದಾಗ ಇವೇನಿರ್ತ ಈ ಟೈಪ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಕೇರ್ಫುಲ್ ಆಗಿ ನೀವು ಏನು ಮಾಡ್ಬೇಕಂದ್ರೆ, ಲೈನ್ ಸೆಗ್ಮೆಂಟ್ ಆಗಲಿ, ಲೈನ್ ಆಗಲಿ, ರೇ ಆಗಲಿ, ಯಾವ ರೀತಿ ಅದನ್ನು ಡಿನೋಟ್ ಮಾಡ್ತಾರ ಅನ್ನೋದನ್ನು ನೀವು ಏನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡ್ತಾವ. ಹಂಗ ನೀವು ಏನು ಮಾಡಿದ್ರಿ, ರೇನ ಯಾವ ರೀತಿ ಡಿನೋಟ್ ಮಾಡಿದ್ರಿ, ಈ ರೀತಿ ಡಿನೋಟ್ ಮಾಡ್ತೀರಿ. ಸೊ ಫ್ರೆಂಡ್ಸ್, ಇಲ್ಲಿ ತನಕ ನಾವು ಏನು ಮಾಡಿದ್ವಿ ಅಂದ್ರೆ, ಪಾಯಿಂಟ್ ಅಂದ್ರೆ ಏನ, ಲೈನ್ ಸೆಗ್ಮೆಂಟ್ ಅಂದ್ರೆ ಏನ, ಲೈನ್ ಅಂದ್ರೆ ಏನ, ರೇ ಅಂದ್ರೆ ಏನ ಅಂತ ನಾವು ತಿಳ್ಕೊಂಡೆವು. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ನಾಗ ಆ್ಯಂಗಲ್ಸ್ ಅಂತ ಬರ್ತೈತಿ. ಆ್ಯಂಗಲ್ಸ್ ಅನ್ನೋದು ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಚಾಪ್ಟರ್ ಮತ್ತು ದೊಡ್ಡ ಕಾನ್ಸೆಪ್ಟ. ಈ ಜಾಮಿಟ್ರಿ ಒಳಗೆ ನಾವು ಫಸ್ಟ್ ನಾವು ಬೇಸಿಕ್ ಅರ್ಥ ಮಾಡ್ಕೊಂತ ಹೋದಂಗೆಲ್ಲ ನಮಗೆ ನೆಕ್ಸ್ಟ್ ಜಾಮಿಟ್ರಿ ಏನು ಕಾನ್ಸೆಪ್ಟ್ಸ್ ಬರ್ತಾವಲ್ಲ ಅವೆಲ್ಲ ಈಸಿಯಾಗಿ ಅರ್ಥ ಆಕವು. ಸೊ ಇವೆಲ್ಲ ಭಾಳ ಬೇಸಿಕ್ ಕಾನ್ಸೆಪ್ಟ. ಪಾಯಿಂಟ್, ಲೈನ್ ಸೆಗ್ಮೆಂಟ್, ಲೈನ್, ರೇ, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ. ಇಲ್ಲಿ ತನಕ ನೀವು ಇವನ್ನೆಲ್ಲ ಅರ್ಥ ಮಾಡ್ಕೊಂಡಿರಿ. ಸೊ ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ಧನ್ಯವಾದನ ಹೇಳ್ತೇನೆ. ಮತ್ತು ಮುಂದೆ ನೆಕ್ಸ್ಟ್ ವಿಡಿಯೋದಾಗ ನಾನು ಆ್ಯಂಗಲ್ಸ್ ಬಗ್ಗೆ ಇದನ್ನು ಮಾಡ್ತೀನಿ, ಕ್ಲಾಸ್ ಮಾಡ್ತೀನಿ. ಸೊ ನೀವು ನನ್ನ ವಿಡಿಯೋವನ್ನು ನೋಡಿ, ಮತ್ತು ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಮತ್ತು ಹಿಂಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ